ನಮಸ್ಕಾರ ಸ್ನೇಹಿತರೆ. ಒಬ್ಬ ಮನುಷ್ಯ 78 ವರ್ಷಗಳ ಕಾಲ ಒಂದು ಕಬ್ಬಿಣದ ಯಂತ್ರದೊಳಗೆ ಬದುಕಿದ್ರೆ ನಂಬುತ್ತೀರಾ? ಇದು ಸಿನಿಮಾ ಕಥೆಯಲ್ಲ, ನಿಜ ಜೀವನದ ಕತೆ. ಅವರ ಹೆಸರು ಪಾಲ್ ಅಲೆಕ್ಸಾಂಡರ್. 6 ವರ್ಷದ ವಯಸ್ಸಿನಲ್ಲಿ ಅವರಿಗೆ ಪೋಲಿಯೋ ಕಾಯಿಲೆ ಬಂತು. ಆ ಕಾಯಿಲೆಯಿಂದ ಅವರ ದೇಹದ ಬಹುಭಾಗ ಕೆಲಸ ಮಾಡಲಿಲ್ಲ. ಸ್ವತಃ ಉಸಿರಾಡಲು ಕೂಡ ಸಾಧ್ಯವಾಗದ ಕಾರಣ ಅವರನ್ನು ಐರನ್ ಲಗ್ ಎಂಬ ವಿಶೇಷ ಯಂತ್ರದಲ್ಲಿ ಇರಿಸಲಾಯಿತು. ಹೆಚ್ಚಿನವರು ಅಂಥ ಪರಿಸ್ಥಿತಿಯಲ್ಲಿ ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳಬಹುದು. ಆದರೆ ಪಾಲ್ ಅಲೆಕ್ಸಾಂಡರ್ ಹಾಗೆ ಯೋಚಿಸಲಿಲ್ಲ. ಅವರು ಓದಿದರು, ಕಾನೂನು ಪದವಿ ಪಡೆದರು, ವಕೀಲರಾದರು, ಪುಸ್ತಕ ಬರೆದರು. ಹೀಗೆ ಸಾವಿರಾರು ಜನರಿಗೆ ಧೈರ್ಯ ತುಂಬಿದರು. ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ ಸ್ನೇಹಿತರೆ. ದೇಹ ದುರ್ಬಲವಾಗಿರಬಹುದು, ಆದರೆ ಮನಸ್ಸು ದುರ್ಬಲವಾಗಬಾರದು. ಜೀವನದಲ್ಲಿ ಕಷ್ಟಗಳು ಬಂದಾಗ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಅವನ್ನು ಎದುರಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಆದ್ದರಿಂದ ನೆನಪಿಡಿ ಸ್ನೇಹಿತರೆ, ಪರಿಸ್ಥಿತಿಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ದೃಢ ಸಂಕಲ್ಪವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಇಂತಹ ನಿಜ ಜೀವನದ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.